ಮಹಾಭಾರತದಲ್ಲಿ ಕರ್ಣನ ಹತ್ರ ಕವಚ ಕೊಂಡಲ ಇದ್ದಿದ್ ನಮ್ಗೆಲ್ಲ ಗೊತ್ತಿದೆ. ಯಾರಾದ್ರೂ ಎನಿಮಿ ಬಾಣ ಬಿಟ್ಟಾಗ ಅದು ಕರ್ಣನ್ ಎದೆ ಸೀಳೋ ಮುಂಚೆನೆ ಸ್ಟಾಪ್ ಮಾಡಿ ಅಪಾಯ ಆಗೋದನ್ನ ತಪ್ಪಿಸ್ತಿತ್ತಂತೆ. ಒಂದು ಪ್ರೊಟೆಕ್ಟಿವ್ ಲೇಯರ್ ಆಗಿ ಕೆಲಸ ಮಾಡ್ತಿತ್ತು. ಹಾಗೆ ಇಂಡಿಯನ್ ರೈಲ್ವೇಸ್ ಅಲ್ಲಿ ಕೂಡ ಕವಚ್ ಸಿಸ್ಟಮ್ ಇದೆ. ಇದು ಆಟೋ ಪೈಲಟ್ ಸೇಫ್ಟಿ ಸಿಸ್ಟಮ್. ಟ್ರೈನ್ ಆಕ್ಸಿಡೆಂಟ್ ಆಗೋದನ್ನ ಮುಂಚೆನೆ ತಪ್ಪಿಸ್ಬಿಡುತ್ತೆ. ಅದ್ ಹೆಂಗುರು ಅಂತ ಹೇಳಿದ್ರೆ, ಇವಾಗ ಲೋಕೋ ಪೈಲಟ್ ನಿದ್ದೆ ಮಾಡ್ತಾ ರೆಡ್ ಸಿಗ್ನಲ್ ಜಂಪ್ ಮಾಡ್ಬಿಟ್ರು ಅನ್ಕೊಳ್ಳಿ, ಇಲ್ಲ ಒಂದೇ ಟ್ರ್ಯಾಕ್ ಅಲ್ಲಿ ಎರಡು ಟ್ರೈನ್ಗಳು ತುಂಬಾ ಹತ್ತತ್ರ ಅಪ್ರೋಚ್ ಆಗ್ತಾ ಇದೆ ಅಂತ ಹೇಳಿದಾಗ ಈ ಕವಚ್ ಸಿಸ್ಟಮ್ ಇದ್ರೆ ಅದು ಆಟೋಮೆಟಿಕ್ ಆಗಿ GPS ಮತ್ತೆ ರೇಡಿಯೋ ಸಿಗ್ನಲ್ ಮುಖಾಂತರ ಟ್ರ್ಯಾಕ್ ಮಾಡಿ ಆಟೋಮೆಟಿಕ್ ಆಗಿ ಎಮರ್ಜೆನ್ಸಿ ಬ್ರೇಕ್ ನ ಅಪ್ಲೈ ಮಾಡೋ ಕೆಲಸ ಮಾಡುತ್ತೆ. ಇದರಿಂದ ತುಂಬಾ ಟ್ರೈನ್ ಆಕ್ಸಿಡೆಂಟ್ ಆಗೋದನ್ನ ತಪ್ಪಿಸಬಹುದು. ಬಟ್ ಆ ಸ್ಟೇಷನ್ ಲಿಮಿಟ್ ಅಲ್ಲಿ ಕವಚ್ ಸಿಸ್ಟಮ್ ಇರಬೇಕು. ಆದ್ರೆ ಇಂಡಿಯಾದಲ್ಲಿ ಎಲ್ಲಾ ಸ್ಟೇಷನ್ಸ್ ಗಳು ಕವಚ್ ಸಿಸ್ಟಮ್ ಇಲ್ಲ. ರೀಸೆಂಟ್ ಆಗಿ ಇಂಡಿಯನ್ ರೈಲ್ವೇಸ್ ದಾನಾಪುರ್ ಮತ್ತೆ ಸೋನ್ಪುರ್ ಡಿವಿಷನ್ಸ್ ಅಲ್ಲಿ 502 ಕಿಲೋಮೀಟರ್ ಅಂತರದಲ್ಲಿ ಬರೋ 71 ಸ್ಟೇಷನ್ಸ್ ಗೆ ಈ ಕವಚ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಕ್ಕೆ ಟೆಂಡರ್ ನ ಕರೆದಿತ್ತು. ಈ ಟೆಂಡರ್ ನ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಅಂಡರ್ ಅಲ್ಲಿ ಬರೋ PSU ಕಂಪನಿ ರೈಲ್ ಟೈಲ್ ಗೆದ್ದಿದೆ. ಅಪ್ರಾಕ್ಸಿಮೇಟ್ಲಿ 288 ಕೋಟಿಗೆ ಈ ಟೆಂಡರ್ ಸಿಕ್ಕಿದೆ ಅಂತ ನ್ಯೂಸ್ ಬರ್ತಾ ಇದೆ. ಇದರಿಂದ ಈ ಕಂಪನಿಗೆ